ನಂದೇನಾದ್ರೂ ಇಲ್ಲೀಗಲ್ ಇದ್ರೆ ಕಳಿಸ್ರಪ್ಪ ನಿಮ್ಮ ಐಟಿನ, ಕಳಿಸ್ರಯ್ಯ, ಈಡಿನ ಕಳಿಸ್ರಯ್ಯ. ಯಾವನವನ ಮೇಲೆನೋ ಕಳಿಸ್ತಿರಲ್ಲ ಪಾಪ, ನಮ್ಮ ಮೇಲೆ ಕಳಿಸ್ಗುರು. ಐಟಿ ನಾಳೆ ಕಳಿಸು, ಈಡಿನ ಕಳಿಸು, ನೋಡೋಣ ದಮ್ಮಿದ್ರೆ. ಲೀಗಲ್ ಆಗಿ ಟ್ಯಾಕ್ಸ್ ಕಟ್ತಿದ್ದೀನಿ ನಾನು. ಕುಮಾರಣ್ಣನ ಐಟಿಗಿಂತ ನನ್ನ GST ಜಾಸ್ತಿ. ಪಾಪ ಕುಮಾರಣ್ಣಂದು ಇಲ್ಲೀಗಲ್ ಜಾಸ್ತಿ ಇದೆ, ಅವ್ರಿಗೆ ತುಂಬಾ ಅಕೌಂಟ್ಸ್ ಇದೆ, ಬ್ಯಾಂಕ್ ಅಕೌಂಟ್ಸ್. ನನಗೊಂದೇ ಇರೋದು ಬ್ಯಾಂಕ್ ಅಕೌಂಟ್, ನಾನು ಅಕೌಂಟಲ್ಲೇ ಸೇವ್ ಮಾಡಬೇಕು. ಸೊ ದಯವಿಟ್ಟು ಕುಮಾರಣ್ಣ ಫೈಟ್. ನೀವು ಸಮಸ್ಯೆಗಳು ಈ ವಿಚಾರಕ್ಕೆ ಬಂದ್ರೆ ನಾನು ತುಂಬಾ ಚೆನ್ನಾಗಿ ಮಾತಾಡ್ತೀನಿ ಅಂತ ಕರ್ನಾಟಕದಲ್ಲಿ ಹೇಳ್ತಾರೆ. ನಾನು ಕೌಂಟರ್ಗಳು ತಟ್ಕೊಳಕ್ಕಾಗಲ್ಲ. ಸೊ ಬನ್ನಿ, ಬಿಡದಿ ಟೌನ್ಶಿಪ್ ವಿಚಾರ ಬಿಡದಿ ಮಾತಾಡೋಣ, ನೀಟಿಗೆ ಮಾತಾಡೋಣ. ಅದು ಬಿಟ್ಟು ಹೈಕೋರ್ಟ್ ಅಲ್ಲಿ ಹೋಗಿ ನಿಮ್ ಚೇಲಗಳ ಕೈಯಲ್ಲಿ ನಮ್ಮ CSITಗಳು ನಾನು ಮತ್ತೆ ಪ್ರೆಸ್ ಮೀಟ್ ಮಾಡ್ತೀನಿ. ಹೈಕೋರ್ಟ್ ಅಲ್ಲಿ ಹೋಗ್ತೀನಿ, ಈ ಕೇಸ್ ನಾನು 15 days ಅಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟು ಗೆಲ್ತೀನಿ. ನಮ್ಮ ಕುಮಾರಣ್ಣನ್ಗೋಗಿ ಒಂದು ಸ್ವೀಟ್ ಕೊಟ್ಟು ಬರ್ತೀನಿ. ಮತ್ತೆ ನನಗೆ ಬಹಳ ಖುಷಿ ಆಗ್ತಿದೆ, ನಾನು ಚಿಕ್ಕಬಳ್ಳಾಪುರದಲ್ಲಿ ಪರಿಶ್ರಮ PU ಕಾಲೇಜ್ ಆಗ್ತಿದೆ ಅಂತ ಮೋಸ್ಟ್ಲಿ ನಾನು ಎಷ್ಟು ಅಡ್ವರ್ಟೈಸ್ಮೆಂಟ್ ಕೊಡಬೇಕಾಗಿತ್ತು ನೋಡಿ, ಕುಮಾರಣ್ಣ ಈ ರೀತಿ ಅಡ್ವರ್ಟೈಸ್ಮೆಂಟ್ ಕೊಡಿಸ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾಡಪ್ಪ, ನಿನ್ಗೆ ಒಳ್ಳೇದಾಗ್ಲಿ ಅಂತ. ಕುಮಾರಣ್ಣ, ನೀನು ಒಕ್ಕಲಿಗರನ್ನೆಲ್ಲ ತುಳಿದಾಕಿದ್ಯಾ, ಎಲ್ರನ್ನು. ಏನೋ ಒಂದು OBC ಅವ್ರನ್ನ ಬಿಟ್ಬಿಡು ಕುಮಾರಣ್ಣ, ನಮ್ಮ ಪಾಡಿಗೆ ನಾವು ಜೀವನ ಮಾಡ್ತೀವಿ. ನೀವು ಅದಕ್ಕೂ ಅಡ್ಡ ಬಂದ್ರೆ ಏನ್ ಮಾಡೋದು ಕುಮಾರಣ್ಣ? ಸರ್, ಕುಮಾರಣ್ಣನ್ ಕೇಳಿ,